ಸೆಕೆಂಡ್ ಕೊಡಿ ಸಾಹೇಬ್ರು, ಸೆಕೆಂಡ್ ಕೊಡಿ ಎಲ್ರಿಗೂ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ಮಹತ್ವದ ಸಭೆ ನಡೆದಿದೆ. ಸಭೆ ಬಗ್ಗೆ ಹೇಳಿ ಸರ್. ಸರ್ ನಮಸ್ತೆ ಎಲ್ಲರಿಗೂ. ನಾನು ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿ ಮತ್ತೆ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಸಭೆ ನಿರ್ಣಯ ಬಂದು ಬ್ಲಾಕ್ ಅಧ್ಯಕ್ಷರುಗಳಿಗೆ ಮತ್ತೆ ಅಧ್ಯಕ್ಷರುಗಳಿಗೆ ಏನು ಮುಂದಿನ ನಡೆ ಏನಿದೆ ಕಾಂಗ್ರೆಸ್ ಪಾರ್ಟಿದು ಮತ್ತೆ ಕೆಪಿಸಿಸಿ ಏನು ಮುಂದಿನ ನಡೆ ಇದೆ ಅದ್ರ ಬಗ್ಗೆ ಎಲ್ಲ ವಿವರಣೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು. ಮತ್ತೆ ಅನಂತರ ಈಗ ಬ್ಲಾಕ್ ಅಧ್ಯಕ್ಷರುಗಳು ಏನೇನು ಕೆಲಸ ಮಾಡಬೇಕು, ಮುಂದೆ ಏನು ಕಾರ್ಯಕ್ರಮಗಳನ್ನ ಇಟ್ಕೋಬೇಕು, ಮತ್ತೆ ಯಾವ ತರ ಸ್ಕೀಮ್ಗಳಿದೆ ಅದನ್ನೆಲ್ಲ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ತಿಳಿಸಿದ್ದಾರೆ. ಅದರಂತೆ ಇಂದಿನ ಮೀಟಿಂಗು ಮುಕ್ತಾಯ ಆಗಿದೆ. ಬೀದಿ ಬದಿ ವ್ಯಾಪಾರದಿಂದ ಬಹಳಷ್ಟು ಫೆಸಿಲಿಟೀಸ್ ಇದೆ. ಬೀದಿ ಬದಿ ವ್ಯಾಪಾರ, ಒಂದು ಹೂವಿನ ವ್ಯಾಪಾರ ಮಾಡಲಿ, ಹಣ್ಣಿನ ವ್ಯಾಪಾರ ಮಾಡಲಿ, ಮೀನು ವ್ಯಾಪಾರ ಮಾಡಲಿ, ಬಹಳಷ್ಟು ಫೆಸಿಲಿಟಿ ಇದೆ. ಏನೆಲ್ಲ ಫೆಸಿಲಿಟೀಸ್ ಇದೆ ಸರ್ ಅವ್ರಿಗೆ? ಸರ್ ಎಲ್ಲಾ ತರ ಫೆಸಿಲಿಟಿನೂ ಇದೆ ಅವ್ರಗಳಿಗೆ. ಬಟ್ ಅದನ್ನ ಯೂಸ್ ಮಾಡ್ಕೊಳ್ಳೋದನ್ನ ಯಾರು ಇಲ್ಲಿವರೆಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಬೀದಿ ಬದಿ ವ್ಯಾಪಾರಕ್ಕೆ ಬರುವಂತ ಜನ ಏನೇ ಇದ್ರು ಅನಕ್ಷರಸ್ಥರು, ಆದಷ್ಟು ಅನಕ್ಷರಸ್ಥರನ್ನೇ ಬೀದಿ ಬದಿ ವ್ಯಾಪಾರಿಗಳು ಇರೋದು. ಅಂತವ್ರಿಗೆ ನಮ್ಮಂತ ತಿಳಿದವರು ಸ್ವಲ್ಪ ಕೆಲವರು ಯಾರು ಅಧ್ಯಕ್ಷಗಳಿದ್ದಾರೆ ಅಂತವ್ರು ಏನು ಸರ್ಕಾರ ಮಟ್ಟದಿಂದ ಏನೇನು ಕಾರ್ಯರೂಪವಾಗಿ ಏನೇನು ಕೊಡ್ತಾ ಇದಾರೆ, ಏನೇನು ಸ್ಕೀಮ್ಗಳು ಕೊಡ್ತಾ ಇದಾರೆ ಅನ್ನೋ ಪ್ರತಿಯೊಬ್ಬರಿಗೂ ತಲುಪಿಸೋವಾಗಿರೋ ಜವಾಬ್ದಾರಿ ಜಿಲ್ಲಾಧ್ಯಕ್ಷರುಗಳಿಗೆ ಮತ್ತೆ ತಾಲೂಕು ಅಧ್ಯಕ್ಷರುಗಳಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ ಇದೆ. ಅದನ್ನ ಪೂರಕವಾಗಿ ಎಲ್ಲಾ ಅಧ್ಯಕ್ಷರುಗಳು ಮತ್ತೆ ತಾಲೂಕು ಅಧ್ಯಕ್ಷರುಗಳು ಮಾಡಬೇಕು ಅಂತ ಈ ಮುಖಾಂತರ ತಮಗೆ ಕೇಳ್ಕೊತಾ ಇದ್ದೀವಿ. ಸರ್ ಆಲ್ರೆಡಿ 10ರಿಂದ 15 ಸಾವಿರ ಆಗಿದೆ, 15 ಸಾವಿರದಿಂದ 25 ಸಾವಿರ ಆಗಿದೆ, 25ರಿಂದ 50 ಸಾವಿರ ಆಗಿದೆ. 50 ಸಾವಿರ ಯಾರು ಕಂಪ್ಲೀಟ್ ಆಗಿ ಕಟ್ಟಿ ಮುಗಿಸಿರ್ತಾರೆ ಅಂತವ್ರಿಗೆ 1 ಲಕ್ಷ ರೂಪಾಯಿ ಕೂಡ ಕೊಡತಕ್ಕಂತ ವ್ಯವಸ್ಥೆನ ಸರ್ಕಾರ ಮಾಡಿದೆ ಸರ್. ಸ್ವಲ್ಪ ಮಾತಾಡುವಾಗ ಬೀದಿ ಬದಿ ವ್ಯಾಪಾರಿಗಳು ಎಜುಕೇಟೆಡ್ ಯಾರಿಲ್ಲ, ಎಲ್ಲ ಅನಕ್ಷರಸ್ಥರು. ಹೌದು ಸರ್. ಬಟ್ ತಾವೇನ ವಿದ್ಯಾವಂತರು, ಎಲ್ಲರೂ ವಿದ್ಯಾವಂತರು ಇದ್ದಾರೆ. ಬಟ್ ಅವ್ರಿಗೆ ಬೀಜ ಯಾವ ರೀತಿ ಸರ್ ಅದೇ ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು ಏನಿದ್ದಾರೆ ಅವ್ರುಗಳು ಹೋಗಿ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿ ಈ ತರ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಸಂಘಟನೆ ಇದೆ, ಸಂಘಟನೆ ಒಳಗಡೆ ಕೆಲಸ ಮಾಡಿ ಅಂತ ಅವ್ರನ್ನ ಸಂಘಟನೆ ಒಳಗೆ ಕರ್ಕೊಂಡ್ ಬಂದ್ರೆ ಅವ್ರಿಗೂ ತಿಳಿತದೆ ಸಂಘಟನೆ ಒಳಗಡೆ ಏನ್ ನಡೀತದೆ, ಏನ್ ನಡೆಯಲ್ಲ, ಮತ್ತೆ ಕಾರ್ಯಕ್ರಮಗಳು ಏನೇನು ನಡೀತವೆ, ಯಾವ್ಯಾವ ಸ್ಕೀಮ್ಗಳಿಗೆ ಅನ್ನೋದು ಅವ್ರಿಗೆ ಡೈರೆಕ್ಟ್ ಗೊತ್ತಾಗುತ್ತೆ. ನಾವು ಹೋಗಿ ಪ್ರತಿ ಬೀದಿ ವ್ಯಾಪಾರಿಗಳಿಗೂ ಹುಡ್ಕೋ ಬದಲು ಸಂಘಟನೆ ಒಳಗೆ ಬಂದು ಸೇರಿದ್ರೆ ಅವ್ರಿಗೆ ಇನ್ನು ಏನ್ ಕಾರ್ಯಕ್ರಮಗಳು ನಡೆದ್ರು ಅವ್ರಿಗೆ ತಿಳುವಳಿಕೆ ಆಗುತ್ತೆ ಸರ್. ಮತ್ತೊಂದು ವಿಷಯ ಇಷ್ಟಪಡ್ತೀವಿ. ತಾವು ಬಹಳಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿದ್ದೀರಾ, ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಾ. ನೋಡಿ ಸರ್, ಈಗ ಒಂದು 5 ಸ್ಕೀಮ್ ಇದೆ ಸರ್. ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರ, ಯಾವುದೇ ಒಂದು ಪಕ್ಷ ಅಂತ ಸೀಮಿತ ಇದ್ರ, ಬಡವರಿಗೋಸ್ಕರನೇ 5 ಗ್ಯಾರಂಟಿ ಕೊಟ್ಟು 96,000 ಕೋಟಿ ಮೀಸಲಿಟ್ಟಿದ್ದಾರೆ ಸರ್. ಆ ಪ್ರತಿಯೊಂದು ರೂಪಾಯಿನೂ 96,000 ಕೋಟಿನೂ ಬಡವರಿಗೆ ತಲುಪ್ತಾ ಇದೆ. ನಿಮ್ಮ ಮನಸ್ಸಿನ ಅಭಿಪ್ರಾಯ, ತಮ್ಮ ಎಕ್ಸ್ಪೀರಿಯನ್ಸ್, ಅನುಭವ ಏನು ಅನ್ಸ್ತಾ ಸರ್ ಒಂದು 5 ಗ್ಯಾರಂಟಿ ಬಗ್ಗೆ? ಸರ್ 5 ಗ್ಯಾರಂಟಿ ಬಗ್ಗೆ ಹೇಳೋದಾದ್ರೆ ಅದ್ರಲ್ಲಿ 2ನೇ ಮಾತೇ ಸರ್. ಅದನ್ನು ಈ ಬಸ್ ಫ್ರೀ ಕೊಟ್ಟಿದಾರಲ್ಲ ಸರ್, ಅದಂತೂ ಹೆಣ್ಮಕ್ಳಿಗೆ ಬಹಳ ಅನುಕೂಲ ಆಗಿದೆ. ಅನಂತರ ಈ ಏನು ವಿದ್ಯಾರ್ಥಿಗಳು ಕೆಲ್ಸಕ್ಕೆ ಹೋಗದೇನೆ ಅವ್ರಿಗೆ ಸಂಬಳ ಇಲ್ದೇನೆ ಯಾರು ಓಡಾಡ್ತಿದ್ರು ಅಂತವ್ರಿಗೆ ಸ್ಕೀಮ್ ಮಾಡ್ಕೊಟ್ರು. 2,000-3,000 ರೂಪಾಯಿ ಬರೋ ತರ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಈಗ ಇದ್ರದ್ದು ಯಾವ್ದು ಕರೆಂಟ್ ಬಿಲ್ದು ಉಚಿತವಾಗಿ ಕರೆಂಟ್ ಹೋಗೋ ತರ ಇಷ್ಟು ಯೂನಿಟ್ಗೆ ಕರೆಂಟ್ ಫ್ರೀಯಾಗಿ ಬರೋ ತರ ಮಾಡ್ಕೊಟ್ಟಿದ್ದಾರೆ. ಎಲ್ಲಾ ತರ ಸ್ಕೀಮ್ಗಳು ಬಹಳ ಅತ್ಯದ್ಭುತವಾಗಿ ಬಂದಿದೆ ಸರ್ ಕಾಂಗ್ರೆಸ್ ಪಕ್ಷದಿಂದ. ವಿದ್ಯಾರ್ಥಿಗಳಿಗೆ ಒಂದು ಡಿಗ್ರಿ ಹೋಲ್ಡರ್ಸ್ ಇರ್ಬೋದು, ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅವ್ರ ಸ್ಟೂಡೆಂಟ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಇದನ್ನ ಕಾಯೋ ಬದಲು ಕೆಲಸದ ಕಡೆ ಗಮನ ಕೊಡ್ಬೇಕು. ಸರ್ ಇನ್ನೊಂದು ಬೇರೆ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಮತ್ತೆ ಇನ್ನೊಂದು ಬೀದಿ ಬದಿ ವ್ಯಾಪಾರ ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಅವರಿದ್ದಾರೆ, ತಾವೆಲ್ಲ ಇದ್ದೀರಾ. ನಮ್ಮ ಯಂಗ್ಸ್ಟರ್ಸ್, ಯುವತಿಯರು ಒಂದು ಸಾಫ್ಟ್ವೇರ್ IT ಕೆಲಸಗಳು ಒಂದು ಒಳ್ಳೆ ಸಂಬಳ ತಗೊಂಡ್ರೆ ನೀವು ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆ ಮಾಡೋರಿಗೆ ತಮ್ಮ ಸಲಹೆ ಸೂಚನೆ ಒಂದು ಏನಾದ್ರು ಕೊಡ್ಬೋದು ಸರ್ ಯುವಕರಿಗೆ? ಸರ್ ಯುವಕರು ಬರ್ಬೇಕು. ಆಕ್ಚುಲಿ ಯುವಕರು ಬಂದು ರಾಜಕೀಯ ಮಾಡ್ಬೇಕು. ಆದ್ರೆ ಎಲ್ಲಾ ತರ ಬೇಡ, ರಾಜಕೀಯಕ್ಕೆ ಬಂದು ಒಟ್ಟಿನಲ್ಲಿ ಮಾದರಿ ಆಗ್ಬೇಕು, ರಾಜ್ಯದಲ್ಲಿ ಮಾದರಿ ಆಗಂತ ನಾಯಕರಾಗಬೇಕು. ಯುವಕರು ಮುಂದೆ ಬರ್ಬೇಕು ಅಂತಂದ್ರೆ ಬರ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿ. ಬಸವರಾಜ್ ಅಂತೇಳಿ ಬೀದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಮೈಸೂರು ಜಿಲ್ಲಾ ಉಸ್ತುವಾರಿ.